ಜಗತ್ತಿನಲ್ಲಿ ಮನುಷ್ಯನಿಗೆ ತಾನು ಮಾಡುವ ಕೆಲಸದ ಬಗ್ಗೆ ಹಿರಿಮೆ ಇರುತ್ತದೆ. ಕೆಲವು ಸಲ ಪರಿಸ್ಥಿತಿ ಕೈ ಮೀರಿದಾಗ ವಾಸ್ತವವನ್ನು ಒಪ್ಪಿಕೊಳ್ಳದವನಾಗುತ್ತಾನೆ. ತನಗೆ ಏಕೆ ಹೀಗಾಯಿತು ಎಂದು ಭ್ರಮೆ ನಿರಶನಕ್ಕೆ ಒಳಗಾಗುತ್ತಾನೆ. ನಾನು ಇದ್ದರೂ ಇರದಿದ್ದರೂ ಜಗತ್ತಿನಲ್ಲಿ ಏನೆಲ್ಲ ನಡೆಯಬೇಕು ಅದು ನಡೆದೇ ನಡೆಯುತ್ತದೆ. ಯಾರಿಗೆ ಏನೆಲ್ಲವೂ ಸಿಗುತ್ತದೆ ಅದು ಕರ್ಮ ಸಿದ್ಧಾಂತದ ಆಧಾರದ ಮೇಲೆಯೇ ಸಿಗುತ್ತದೆ. ಅದನ್ನು ತಡೆಯುವ ಶಕ್ತಿ ನನಗಿಲ್ಲ ಅಥವಾ ಯಾರಿಗೂ ಇಲ್ಲ. ಬೇರೆಯವರಿಗೆ ಏನು ಸಿಕ್ಕಿದೆಯೋ ಅದು ಅವರ ಭಾಗ್ಯವಾಗಿದೆ. ಅದರಲ್ಲಿ ನನ್ನ ಪಾತ್ರವಿಲ್ಲ. ನಾನು ನಿಮಿತ್ತ ಮಾತ್ರ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನು ನಡೆಯುತ್ತಿದೆಯೋ ಅದು ತನ್ನ ಪಾಡಿಗೆ ನಡೆಯುತ್ತಾ ಇದೆ. ಯಾವುದು ಏನಾಗಬೇಕೋ ಅದು ನಡೆದೇ ನಡೆಯುತ್ತದೆ. ಯಾವುದನ್ನೂ ಸಹ ನಾವೆಂದು ಶಾಶ್ವತವಾಗಿ ನಿಯಂತ್ರಣ ಮಾಡಲಾಗುವುದಿಲ್ಲ ಎಂದು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ.